ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಕವಿತಮ್ಮ ಅಂತ ಹೇಳಿ ನೋಡಿ. ಇವರು ಯೋಗ ಒಂದು ಕಳಿಸ್ಕೊಡೋ ಅಂಥ ಒಂದು ಟೀಚರ್ ಆಗಿರ್ತಾರೆ. ಆಸೆ ಬಂದ್ಬಿಟ್ಟು ಇವ್ರಿಗೆ ಏನಪ್ಪ ಇದೆ ಅಂತಂದರೆ, ಸ್ವಲ್ಪ ಗಿಲ್ಪ ಅಂತಂದರೆ ಆಗಲ್ಲ, ಏನೇ ಇದ್ರೂ ಪೂರ್ತಿ ಬಿಚ್ಚಿ ಬಾಳೆಹಣ್ಣು ಇಕ್ಬೇಕು ಅಂತ ಇವರ ಒಂದು ಆಸೆ ಆಗಿದೆ. ಅಂದರೆ ಇವರ ಒಂದು ಕಲ್ಪನೆ, ಇವರ ಒಂದು ಕನಸು ಅಂತ ಹೇಳ್ಬೋದು. ಏನಕ್ಕಪ್ಪ ಕಾರಣ ಏನಪ್ಪ ಅಂತಂದರೆ, ಸ್ವಲ್ಪ ಗಿಲ್ಪ ಅಂದರೆ ಕೊಡಲ್ಲ ಅಂತಂದರೆ, ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪದೇ ಪದೇ ಬರುವ ಹಾಗಿಲ್ಲ, ಅಂಥ ಒಂದು ಸಂಸ್ಕೃತಿಯನ್ನು ಕಲ್ತಿಲ್ಲ. ಏನೇ ಇದ್ರೂ ಪೂರ್ತಿಯಾಗಿ ಮಾಡೋ ಅಂಥ ಒಂದು ಸಂಸ್ಕೃತಿ ಇವ್ರದ್ದು. ಅಂದರೆ ಸ್ನೇಹಿತರೆ, ಏನಂದರೆ ಪದೇ ಪದೇ ಬಂದು ಹೋಗೋದು ಒಂಥರ ಚೆನ್ನಾಗಿ ಕಾಣಲ್ಲ ಅಂತ ಅಷ್ಟೇ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೋಸ್ಕರ ಇವರು ಯಾವಾಗಲೂ ಕೊಡಲ್ಲ, ಯಾವಾಗಾರ ಒಮ್ಮೆ ಮಾತ್ರ. ಇನ್ನು ನೆಕ್ಸ್ಟ್ ಏನಪ್ಪ ಇದೆ ಅಂತ ನೋಡಿದರೆ, ಮೊದಲ ಸಲ ಅಂತ ಹೇಳಿದ್ದಾರೆ. ಅಂದರೆ ಮೊದಲ ಸಲ ಅಂತಂದರೆ ಏನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲು ಕಾಲು ಮತ್ತು ಕೈ ಎತ್ತಿ ಮಾಡುವುದನ್ನು ಕಲಿಸಲಾಗುತ್ತೆ. ಏಕೆಂದರೆ ಕಾಲು ಎತ್ತಿದರೆ ಸ್ವರ್ಗವನ್ನು ಕಾಣ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ಕೊಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ನಂತರ ಪೂರ್ತಿ ಬೆಳಕು ಇರುವ ಒಂದು ಜಾಗದಲ್ಲಿ ಗೂಟ ತೋರಿಸಬೇಕು. ಕತ್ಲೆಲಾದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ. ಏಕೆಂದರೆ ಪೂರ್ತಿಯಾಗಿ ನೋಡಿ ಮನಸ್ಸಿಗೆ ಸಂತೋಷ ಆದಮೇಲೆ ತೂತ ಅರಳೋದು ಖಂಡಿತವಾಗಿಯೂ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಬೆಳಕಲ್ಲೇ ಮಾಡಬೇಕಾಗ್ತದೆ, ಕತ್ಲಲ್ಲಿ ಬೇಡ ಅಂತ ಅನ್ನೋ ಒಂದು ಸಲುವಾಗಿ ಅಷ್ಟೇ. ಇದಿಷ್ಟು ಮೊದಲ ಸಲದ ಬಗ್ಗೆ ಮಾಹಿತಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಇವರ ಒಂದು ಮನೆಯ ಪದ್ಧತಿ ಯಾವ ರೀತಿ ಇರುತ್ತೆ, ಏನು ಎಂಥ ಒಂದು ಸಂಸ್ಕೃತಿದವರು ಅಂತ ನಾವು ನೋಡೋದಾದರೆ, 6 ಗಂಟೆ ಮೇಲೆ ಮಲಗಬಾರ್ದು. ರಾತ್ರಿ ಎಲ್ಲ ದಿಂಗಿ ಸುಸ್ತಾಗಿದೆ ಮಲ್ಕೋತೀನಿ ಅಂದರೆ ಅದಕ್ಕೆ ಅವಕಾಶನೇ ಇಲ್ಲ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು, ಮತ್ತೆ ಸುಖ ಕೊಡುವಾಗ ಕಿಟಕಿ ಬಾಗಿಲು ಭದ್ರವಾಗಿ ಹಾಕಿದೆಯಾ ಇಲ್ವಾ ಅಂತ ಒಂದು ಸಲ ನೋಡಬೇಕು. ಅದಿಷ್ಟೇ. ಓಕೆನಾ. 2. ಇನ್ನು 3ನೇದು, ಚಡ್ಡಿ ತೆಗೆದು ಮಂಚದ ಕೆಳಗೆ ಹಾಕಬೇಕು. ಇದು 3ನೇದು ಬಗ್ಗೆ ಮಾಹಿತಿ ಇರುತ್ತೆ. ಇದಿಷ್ಟನ್ನು ಅನುಸರಿಸಿದರೆ, ಈ ಒಂದು ಮನೆಯ ಪದ್ಧತಿ ಏನಿದೆ ಇದಿಷ್ಟನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ಸಿಗೋಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ಇವ್ರದ್ದು ಮನೆ ತುಂಬಾ ಪೂಜೆಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇಂಡಿಯನ್ ಪೂಜಾ ರೂಮ್ ನೋಡಿ, 50 to 20 ಸ್ಕ್ವೇರ್ ಫುಟಲ್ಲಿ ಇರ್ತಕ್ಕಂಥ ಒಂದು ಮನೆಯ ಒಂದು ಏನು ದೇವರ ಕೋಣೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ದೇವರ ಕೋಣೆಯಲ್ಲಿ ಜಾಸ್ತಿ ಹೆಚ್ಚಾಗಿ ಯಾರನ್ನೂ ಬಿಟ್ಕೊಳಲ್ಲ ಇವರು. ಮತ್ತು ಬ್ರಾಸ್ ಲ್ಯಾಂಪ್ಸು, ಇನ್ಸೆನ್ಸು, ಡಿಯಾ ಟ್ರೇಯಿ ಮತ್ತು ವಿತ್ ಫ್ಲೇಮ್ಸು, ಬೆಲ್ಲು ಆ್ಯಂಡ್ ತುಳಸಿ ಪ್ಲ್ಯಾಂಟು ಇಷ್ಟು ಇರುತ್ತೆ. ಆಯ್ತನಾ. ಮುಂದೆ ದೇವ್ರ ಕೋಣೆಯಲ್ಲಿ ದಿನಾನು ಇದಿಷ್ಟನ್ನು ಇಟ್ಕೊಂಡು ಇವರು ಪೂಜೆಯನ್ನು ಶುರು ಮಾಡ್ತಾರೆ. ಇನ್ನು ಯೂಸೇಜ್ ಯಾವ ರೀತಿ ಅಂದರೆ, ಸೂಟೇಬಲ್ ಫಾರ್ ಡೈಲಿ ರಿಚುವಲ್ಸ್, ಆರ್ತಿ ಆ್ಯಂಡ್ ಫೆಸ್ಟಿವಲ್ಸ್ ಕ್ಯಾನ್ ಬಿ ಪಾರ್ಟ್ ಆಫ್ ಎ ಲಿವಿಂಗ್ ಆರ್ ಡೆಡಿಕೇಟೆಡ್ ಪೂಜಾ ಕಾರ್ನರ್ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಇದು ಯಾವುದಕ್ಕೆ ಸೂಟೇಬಲ್ ಅಂತ, ಇಲ್ಲಿ ಆರ್ತಿ ಫೆಸ್ಟಿವಲ್ಗೆ ಸೂಟೇಬಲ್ ಆಗುತ್ತೆ ಅಂತ ಅದರ ಬಗ್ಗೆಯಲ್ಲಿ ಮಾಹಿತಿ ಇರುತ್ತೆ ಸ್ನೇಹಿತರೆ. ಅದಿಷ್ಟೇ ಇವತ್ತಿನ ಈ ಒಂದು ವಿಡಿಯೋ.